ಯಾರೇ ಬೆಳಗ್ಗೆ ಅಮ್ಮ ಅಪ್ಪನ ಫೋನು. ಹಲೋ ಹಲೋ ಹಲೋ, ರಿಲೀವಿಂಗ್ ಲೆಟ್ರ್ ಸಿಕ್ತಾನು? ಸಿಗ್ತತಿ ಇವತ್ತು ರವಿವಾರ ಅಲ್ಲನ, ನಾಳೆ ಸಿಗ್ತತಿ. ಸಿಕ್ಕ ತಕ್ಷಣ ಹೊಂಟ್ಬಿಡ್ತೀನಿ. ಆಮೇಲೆ ಆ ಸ್ಕ್ಯಾನಿಂಗ್ದು ಮಾತಾಡಿದ್ದೀನಿ. ಇಂಥವೆಲ್ಲ ಇಲ್ಲಿ ಬಂದು ಮಾತಾಡಿದ್ರೆ ಚಲೋ ಆಗ್ತದೆ. ಆ ಊರು ಸಾಕು, ಮೊದಲು ಹೊಂಟು ಬರ್ರಿ ಅಲ್ಲಿಂದ. ಆತು ನಾಳೆ ರಿಲೀವಿಂಗ್ ಲೆಟ್ರ್ ಸಿಕ್ಕ ತಕ್ಷಣ ಹೊಂಟ್ಬಿಡ್ತೀನಿ. ನೋಡೋಣಂತ. ನೀ ತ್ರಾಸ ತಗೋಬೇಡ ಪಾಪ, ಹುಷಾರು. ಎಂತ ಮಲ್ಯಣ್ಣ ಊರಿಂದ ಬಂದಿದ್ದ? ಹಾಂ, ಇದು ಬಾಗಲಕೋಟೆನಾ ನಿಮ್ಮೂರು? ಹೌದು. ಮೊನ್ನೆ ತಾನೇ ಗುರುವಾರ ಇಲ್ಲೇ ಇದ್ರಿ. ಎಂತ ಒಂದು ದಿವಸಕ್ಕಷ್ಟೇ ಊರಿಗೆ ಹೋಗಿದ್ದ? ನಿಮ್ಮ ಡಿಪಾರ್ಟ್ಮೆಂಟ್ ರಜಾ ಗಿಜಾ ಕೊಡೋದಿಲ್ಲ ಏನಲ್ಲ? ಹಲೋ, ಗುಡ್ ಮಾರ್ನಿಂಗ್ ಸರ್. ಏನ್ರಿ ಮಲ್ಲಿಕಾರ್ಜುನ್, ಬಂದ್ರ ವಾಪಸ್ಸು? ಹಾಂ ಸರ್, ವಾಪಸ್ ಬಂದೆ. ಮನೆಯವ್ರನ್ನೆಲ್ಲ ಶಿಫ್ಟ್ ಮಾಡಿಬಿಟ್ಟಿದ್ದೀನಿ ಸರ್ ಊರಿಗೆ. ಏನಾದರೂ ಎಮರ್ಜೆನ್ಸಿನಾ? ಇಲ್ಲ ಸರ್, ಹಂಗೇನಿಲ್ಲ. ಅದು ಮತ್ತೆ ಬೆಳಗ್ಗೆ ಕಾಲ್ ಮಾಡಿದಿರಿ? ಅದೇ ಸರ್, ಟ್ರಾನ್ಸ್ಫರ್ದು ಪ್ರಾಸೆಸ್ ಆಯ್ತಾ ಅಂತ ಕನ್ಫರ್ಮೇಷನ್ಗೆ. ಆ ಮರ್ಡರ್ ಕೇಸ್ ಮುಗಿಲಿ ತಡೀರಿ. ಅಲ್ಲಿ ತನಕ ಆ ಸ್ಟೇಷನ್ ಬಿಟ್ಟು ಹೋಗಕ್ಕಾಗಲ್ರಿ. ಹಾಂ ಗೊತ್ತು ಸರ್. ಮಂಡೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರ್ತಿದ್ದಂಗೆ ಚಾರ್ಜ್ ಶೀಟ್ ಜೊತೆಗೆ ವಿಜಯನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ಬಿಡ್ತೀವಿ ಸರ್. ಹಾಂ, ಆಮೇಲೆ ಇನ್ನೇನು ಸರ್, ಕೇಸ್ ಕ್ಲೋಸ್ ಆದಂಗೆ ಅಲ್ಲ ಸರ್. ಟ್ರಾನ್ಸ್ಫರ್ ಪ್ರಾಸೆಸ್ ಆಯಿತು ಅಂದರೆ ನಾನು ಇಮಿಡಿಯೇಟಾಗಿ ಶಿಫ್ಟ್ ಆಗ್ಬಿಡ್ತೀನಿ ಸರ್. ಮನೆಯವ್ರನ್ನೆಲ್ಲ ಶಿಫ್ಟ್ ಮಾಡಿಬಿಟ್ಟಿದ್ದೀನಿ ಸರ್. ನಾನು ಹೆಂಡತಿ ಹೆಲ್ತ್ ಪ್ರಾಬ್ಲಮ್ ನಿಮ್ಗೆ ಗೊತ್ತಲ್ಲ ಸರ್. ಕೇಸ್ ಕ್ಲೋಸ್ ಅಂತ ರಿಪೋರ್ಟಲ್ಲಿ ಅಪ್ಡೇಟ್ ಆಗೋವರೆಗೂ ರಿಲೀವ್ ಮಾಡೋದಕ್ಕಾಗಲ್ರಿ ಮಲ್ಲಿಕಾರ್ಜುನ್. ಅಲ್ಲ ಸರ್, ಗಿಣಿಗೆ ಹಿಡ್ದಂಗೆ ಹೇಳಿದ್ರು, ತಿರ್ಗಾ ಅದನ್ನೇ ಕೇಳ್ತಿರಲ್ರಿ. ಸರಿ ಸರ್, ಫಾಲೋ ಅಪ್ ಮಾಡಿದೆ ಅಷ್ಟೇ. ಸರಿ ಪ್ರೊಸೀಜರ್ ಎಲ್ಲ ಮುಗಿಲಿ, ಆಮೇಲೆ ನೋಡೋಣ. ಮತ್ತೆ ಎಲ್ಲ ಆರಾಮಲ್ಲ? ಹ್ಞೂ ಸರ್, ಅದೇ ಸರ್ ಒಂದು ಸಲ. ಹಾಂ, ಹ್ಯಾವ್ ಎ ಗುಡ್ ಡೇ. ಸೇಮ್ ಟು ಯು ಸರ್. ರಜೆ ಇರುತ್ತೆ, ತಗೊಳಕ್ ಬಿಡಲ್ಲ. ಸರ್ ಗುಡ್ ಮಾರ್ನಿಂಗ್ ಸರ್. ಹಾಂ, ಕೊಡಿ ಸರ್. ಬೇಡ. ಕೊಡಿ ಸರ್. ಯಾಕೆ ಸರ್ ಒಂಥರ ಇದ್ದೀರಾ? ಹುಷಾರಿಲ್ಲ? ನಮಸ್ಕಾರ ಸರ್. ಜಾಸ್ತಿ ಜರ್ನಿ ಆಯ್ತಲ್ವೇನ್ರಿ, ಅದಕ್ಕೆ ಸುಸ್ತು. ನಮ್ದೇ ವೆಹಿಕಲ್ ಇತ್ತಲ್ಲ, ಅದನ್ನೇ ಕಳಿಸ್ತಿದ್ದೆ. ಈ ಸ್ಟೇಷನ್ ಸವಾಸ ಮುಗಿತಲ್ರಿ. ಓ ಬಾಬಣ್ಣ, ಕೂತ್ಕೊಳ್ಳಿ, ಬಂದೆ. ಸಾಹೇಬ್ರು ಯಾಕೋ ಸ್ವಲ್ಪ ವೀಕ್ ಆಗ್ಯಾರಲ್ಲ? ಹೌದು, ನಂಗೋಸ್ಕರನೇ ಕಾಯ್ತಿರಂಗಿದೆ. ಹೌದು ಸರ್, ಏನೋ ನಿಮ್ಮ ಹತ್ರನೇ ಮಾತಾಡ್ಬೇಕಂತ. ನೀವೇ ಮಾತಾಡಿ ಕಳಿಸೋದಲ್ವೇನ್ರಿ, ಬೇರೆ ಯಾವ ಮ್ಯಾಟ್ರಿಗೂ ತಲೆ ಹಾಕಲ್ಲ ನಾನು. ವಿಜಯ್ ಮರ್ಡರ್ ಕೇಸ್ ಮುಗಿತಿದ್ದಂಗೆ ಹೊಂಟುಬಿಡ್ತೀನಿ. ಬರೋ ಬುಧವಾರ ಮೇಳಿಗೆ ಊರಿನ ಪಂಚಾಯತ್ ಇಲೆಕ್ಷನ್ ಇದೆಯಲ್ಲ, ಅದಕ್ಕೆ ಸೆಕ್ಯೂರಿಟಿ ಬಗ್ಗೆ ಮಾತಾಡಕ್ಕೆ ಬಂದ್ಯಾರಂತೆ. ಅಲ್ಲಿ ತನಕ ನಾನೇ ಇರಲ್ವಲ್ರಿ. ವಿಜಯ್ಗೆ ತಿಂಡಿ ಕೊಟ್ರಾ? ಹ್ಞೂ ಸರ್. ಆ ಮರ್ಡರ್ ಕೇಸ್ದು ಚಾರ್ಜ್ ಶೀಟ್ ಫೈಲ್ ಮಾಡಿದ್ರಾ? ರೆಡಿ ಇದೆ ಸರ್. ನಾಳೆ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೋಕ್ಕೂ ಅಟ್ಯಾಚ್ ಮಾಡಿದ್ರೆ ಮುಗೀತು ಸರ್. ಹೆಡ್ ಆಫೀಸಿಂದ ಒಂದಷ್ಟು ಐಟಮ್ಸ್ ಬರ್ಬೇಕಿತ್ತಲ್ರಿ? ಅದೆಲ್ಲ ಬೆಳಿಗ್ಗೆನೆ ಬಸ್ಸಲ್ಲಿ ಹಾಕ್ಯಾರಂತೆ ಸರ್.
ಶಿವಮೊಗ್ಗ ಸ್ಟೇಷನಿಂದ ಫೋನ್ ಬಂದಿತ್ತು ಇಸ್ಕೊಂಬರಕ್ಕೆ ನಮ್ಮ ಹಾಲೇಶಪ್ಪ ಮತ್ತು ನಾಗರಾಜ್ ಹೋಗ್ಯಾರ ಸರ್. ಐಟಮ್ಸ್ ಎಲ್ಲ ಬಂದಮೇಲೆ ಎಲ್ರೂ ಸೇರಿಸ್ರಿ. ಹ್ಞೂ ಸರ್. ರಿಪೋರ್ಟ್ ಕೊಡಬೇಕು. ಕ್ಯಾಮ್ರಾ ತಂದಿದ್ದೀರ ತಾನೇ? ಮೊಬೈಲಲ್ಲೇ ತೆಗಿತೀನಿ ಬಿಡಿ ಸರ್. ಹಲೋ ಅಳ್ತೆ ಸರಿ ಇಟ್ಕೊಂಬಾರ. ಅಣ್ಣ ಈ ಸತಿ ನಮ್ ಬಾಬಣ್ಣಂಗೆ 3 ಓಟು. ಆಯ್ತಾಯ್ತು. ಮತ್ತೆ ನಮ್ ಬಾಬಣ್ಣಂಗೆ ಓಟ್ ಹಾಕ್ಬೇಕು ಗೊತ್ತಲ್ಲ ಅಣ್ಣ. ಪೋಸ್ಟ್ರು ಬಂಟಿಂಗ್ಸ್ ಎಲ್ಲ ಹಾಕ್ತಿದೀನಿ. ಈ ಸತಿ ಫುಲ್ ಪಬ್ಲಿಸಿಟಿ. ಏನ ಎಲ್ಲ ಅವಳು ಅಲ್ಲೆಲ್ಲ ಹೋಗಿರ್ಬೇಕು ನೋಡ. ಅಲ್ಲ ಇವನಿಗೊಂದು ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಮಾರಯ್ಯ. ಹೌದು ಕಣ. ಬಣ್ಣ ಒಳ್ಳೆ ದೋಸೆ ಮಾಡಿ ಚೆನ್ನಾಗಿ ಮಾಡ್ತಾನೆ ಮಾರ್ರೆ. ಹ್ಞೂ ಕಣ, ಸಾಂಬಾರು ಚೆನ್ನಾಗಿರ್ತಲ್ಲ. ಏನ್ ಸೋಬಣ್ಣ ನೀನೆ ಹೋಟ್ಲ್ ಓಪನ್ ಮಾಡಿಲ್ಲ, ನಾಟಕ ಪ್ರಾಕ್ಟೀಸ್ಗೂ ಬಂದಿರಲ್ಲ. ಎಂತ ಮೈ ಹುಷಾರಿಲ್ಲನಾ? ಅಲ್ಲೋ ಸುಬ್ಬಣ್ಣ, ನೀ ಹಳೆ ರೆಡಿ ಬಿಸಾಕ್ತಿಲ್ವಾ? ದಿನ ಕೇಳಿಕಿಲಿ ಸಾಕಾಯ್ತು ಮಾರ. ಈ ಟಚ್ ಮೊಬೈಲ್ ಟಚ್ ಸ್ಕ್ರೀನ್ ಬಂದಿರೋ ಕಾಲದಲ್ಲಿ ನೀನು ಇನ್ನೂ ಈ ತಗಡ್ ರೇಡಿಯೋನ ಉರಿಸ್ತಿದ್ಯಾ ಅಂತಂದರೆ ನೀನಂತ ಅದಿರಬೇಡ. ನಿನ್ನ ಕೆಲ ಆಗುತ್ತೆ. ನನ್ನ ಮಾತು ಕೇಳಿ ಬದಲಾಯ್ತು. ಫಸ್ಟ್ ಚೇಂಜ್ ಮಾಡು, ನನಗೆ ಗೊತ್ತು ನಿನ್ನ ಕೆಲ ಆಗುತ್ತೆ. ಮಾವ ನಾನೊಂದು 2 ದೋಸೆ ತಿನ್ಕೊಬಿಡ್ಲಾ? ಜೋರು ರಶ್ವಾಗ್ತಿದೆ. ಇದೊಂದು ತಿನ್ಕ ದ್ವಾಸೆ ತಿನ್ಕ. ಇನ್ನೇನು ಸಿಗುತ್ತಿಲ್ಲಿ? ದ್ವಾಸೆ, ದುಂಡು ಇಡ್ಲಿ, ಚಿತ್ರಾನ್ನ. ಒಂಚೂರು ಜಾಸ್ತಿ ಮಾತಾಡಿದ್ರೆ ಕಷಾಯ ಕುಂಚು ಸಕ್ಕರೆ ಜಾಸ್ತಿ ಹಾಕಿ ಕೊಡ್ತಾನೆ ಅಲ್ವ ನಮ್ಮ ಮನೆ. ಸುಬ್ಬಣ್ಣ ಅಪ್ಡೇಟ್ ಆಗಬೇಕು ಕಣ, ಅಪ್ಡೇಟ್ ಆಗಬೇಕು. ಅಲ್ಲ ಪಾಪ ನೀನು ಯಾಕೆ ಅಪ್ಡೇಟ್ ಆಗ್ತೀಯ ಹೇಳೋ? ಮದುವೆ ಇಲ್ಲ, ಮುಂಜಿ ಇಲ್ಲ, ಕಾಲಕ್ಕೆ ಮಳೆ ಆಗದೆ ಇದ್ರೆ ಭೂಮಿ ಬತ್ತೋಗುತ್ತೆ ಕಣ, ನೇಗ್ಲು ತುಕ್ಕಿಡಿಯತ್ತೆ ಕಣ. ಅರಸಂಗೆ ಕೂದರೆಲ್ಲ ಇದ್ದಲ್ಲಿ ಮುಪ್ಪಾಯ್ತಂತೆ, ನಾನೇ ನೋಡಿದ್ದೀನಿ. ಇದು ಅಚ್ಚರಿ ಅವನು ಅಂಡೆ ಪಿರಿಕೆ ನಿನ್ನ ತಮ್ಮ ಅವನೇನದ ತಲೆಮರೆ ಆಡ ಬಿಟ್ಟು ಕೆಲಸ ಕಲಿಸೋದಲ್ಲೇನಾ? ಅವನು ಯಾಕೆ ಬೇಡ ಬಿಡು, ಮಾಡೋ 3 ಮತ್ತೊಂದು ತಿಂಡಿಗೆ ಅವನು ಯಾಕಲ್ಲ. ನೀ ತಿನ್ನಿ, ಯಾರ್ದು ಹೆಂಗಾರಾದ್ರು ನೀನು ತಿನ್ನಿ. ಓ ಹಾಲೇಶಪ್ಪ. ಓ ನಮಸ್ಕಾರ. ಮತ್ತೆ ಬಟ್ರೆ 2 ಚಾ. ನನಗೆ ಕಾಫಿನೇ ಅಡ್ಡಿಲ್ಲ ಆಯ್ತು. ಅದನ್ನ ಹೆಂಗಿತ್ತು ಹೇಳ್ತೀಯ? ಬಟ್ಟಂಗೆ ಹೇಳ. ಮತ್ತೆ ಶಾಸ್ತ್ರಿಗಳೇ ತಿಂಡಿ ಗಿಂಡಿ ಆಯ್ತಾ? ಮಾವ ನೀನು ಇಲ್ಲೇ ತಿಂಡಿ ತಿನ್ಕೊಂಬಿಡು, ಪೊಲೀಸರು ಕೊಡಿಸ್ತಾರೆ. ಏ ಪಿಂಡ್ರಿಕೆ, ನಾ ಮನೆಗೆ ಹೋಗಿ ತಿಂತೀನಿ. ಓಯ್ ಹಾಲೇಶಪ್ಪ, ಎಂತದ ಡಬ್ಬ? ಡಬ್ಬದೊಳಗೆ ಬಾಂಬ್ ಗಿಮ್ ಇತ್ತಮರ. ಒಳ್ಳೆ ಅದು ನಮ್ಮ ಡಿಪಾರ್ಟ್ಮೆಂಟಿನ ಐಟಮ್ಸ್.